ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ವಿಷಯದಲ್ಲಿ ಡಬಲ್ ಗೇಮ್ ಅನ್ನು ಆಡ್ತಾ ಇರುವಂಥದ್ದು ಪದೇ ಪದೇ ಗೊತ್ತಾಗ್ತಾ ಇದೆ. ಬೆಳಗ್ಗೆ ನನ್ನ ಸ್ನೇಹಿತ ಪ್ರಧಾನಿ ಮೋದಿ ಜೊತೆ ಮಾತನಾಡೋದಕ್ಕೆ ಉತ್ಸುಕನಾಗಿದ್ದೇನೆ ಅಂತ ಪೋಸ್ಟ್ ಹಾಕಿದ್ರು. ಟ್ರಂಪ್ ಪೋಸ್ಟ್ಗೆ ಪ್ರಧಾನಿ ಮೋದಿ ಅವರು ಕೂಡ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ನೀಡಿದರು. ಇದಾದ ಕೆಲವೇ ಗಂಟೆಗಳಲ್ಲಿ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ. ಭಾರತದ ವಿಷಯದಲ್ಲಿ ಡಬಲ್ ಗೇಮ್ ಆಡಿದ್ದಾರೆ. ಏನದು ಡಬಲ್ ಗೇಮ್ ಅನ್ನೋದು ನಿಮಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನ್ನ ಯಾವ ದೇಶದವರು ಕೇಳೋದಿಲ್ವೋ ಅವರ ಮೇಲೆ ಟ್ಯಾಕ್ಸ್ ಹಾಕಿ ದಬ್ಬಾಳಿಕೆ ಮಾಡ್ತಾರೆ. ಇದು ಕಳೆದ 3 ತಿಂಗಳಿಂದ ನೋಡ್ತಾನೆ ಇದ್ದೀವಿ. ಅಮೆರಿಕದ ಆಪ್ತಗೆಳೆಯ ಭಾರತದ ಮೇಲೂ 25+25 ಅಂತ 50% ತೆರಿಗೆ ಹಾಕಿದ್ರು. ನಾನು ಮಾಡಿದ್ದೇ ಸರಿ ಅನ್ನೋ ಮನೋಭಾವ ಬೆಳೆಸಿಕೊಂಡಿದ್ರು. ಯಾವುದಕ್ಕೂ ಬಗ್ಗದ ಭಾರತ ಆರ್ಥಿಕತೆಯಲ್ಲಿ ಸತ್ತಿದೆ ಅಂತಾನೂ ಟ್ರಂಪ್ ನಾಲಿಗೆ ಹರಿಬಿಟ್ಟಿದ್ರು. ಆದ್ರೆ ಭಾರತೀಯರೆಲ್ಲ ಅಮೆರಿಕ ಉತ್ಪನ್ನಗಳನ್ನೇ ಬ್ಯಾನ್ ಮಾಡುವ ಅಭಿಯಾನ ಶುರು ಮಾಡಿದ್ರು. 140 ಕೋಟಿ ಭಾರತೀಯರನ್ನ ಎದುರು ಹಾಕೊಂಡ್ರೆ ಅಮೆರಿಕ ಉದ್ಯಮಕ್ಕೆ ಹೊಡೆತ ಅಂತ ತಜ್ಞರೆಲ್ಲ ಕಿವಿ ಹಿಂಡಿದ ಮೇಲೆ ಈಗ ಟ್ರಂಪ್ ಇಂಡಿಯಾ ಈಸ್ ಮೈ ಫ್ರೆಂಡ್ ಅಂತ ಮತ್ತೆ ವರಸೆ ಶುರು ಮಾಡಿದ್ದಾರೆ. ಮೊನ್ನೆ ಪ್ರಧಾನಿ ಮೋದಿ ಅವರನ್ನ ಗ್ರೇಟ್ ಅಂದಿದ್ರು. ಇವತ್ತು ಭಾರತದ ಜೊತೆಗಿನ ವ್ಯಾಪಾರ ಅಡೆತಡೆಯನ್ನ ಮಾತಲ್ಲೇ ಬಗೆಹರಿಸಿಕೊಳ್ತೀವಿ ಅಂತ ಪೋಸ್ಟ್ ಹಾಕಿದ್ದಾರೆ. ಭಾರತ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಎರಡೂ ರಾಷ್ಟ್ರಗಳ ನಡುವಿನ ವ್ಯಾಪಾರ ಅಡೆತಡೆ ಪರಿಹರಿಸಲು ಮಾತುಕತೆ ಮುಂದುವರಿಸುತ್ತೇವೆ. ನನ್ನ ಆತ್ಮೀಯ ಸ್ನೇಹಿತ ಪ್ರಧಾನಿ ಮೋದಿ ಅವರೊಂದಿಗೆ ಮಾತನಾಡಲು ನಾನು ಎದುರು ನೋಡುತ್ತಿದ್ದೇನೆ. ಎರಡು ಮಹಾನ್ ದೇಶಗಳಿಗೆ ಯಶಸ್ವಿ ತೀರ್ಮಾನಕ್ಕೆ ಬರಲು ಯಾವುದೇ ತೊಂದರೆ ಇರುವುದಿಲ್ಲ ಎಂದು ನನಗೆ ಖಚಿತವಾಗಿದೆ. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಪೋಸ್ಟ್. ಟ್ರಂಪ್ ಮೆತ್ತಗಾಗ್ತಾ ಇದ್ದಂತೆ ಪ್ರಧಾನಿ ಮೋದಿ ಅವರು ಅಮೆರಿಕ ನಿರ್ಧಾರವನ್ನ ಸ್ವಾಗತಿಸಿ ಎಕ್ಸ್ ಖಾತೆಯಲ್ಲಿ ಟ್ರಂಪ್ಗೆ ಸಂದೇಶ ರವಾನಿಸಿದರು. ಭಾರತ ಅಮೆರಿಕ ನಿಕಟ ಸ್ನೇಹಿತರು ಮತ್ತು ನೈಸರ್ಗಿಕ ಪಾಲುದಾರರು. ನಮ್ಮ ವ್ಯಾಪಾರ ಮಾತುಕತೆಗಳು ಭಾರತ ಅಮೆರಿಕ ಪಾಲುದಾರಿಕೆಯ ಅಪರಿಮಿತ ಸಾಮರ್ಥ್ಯವನ್ನ ಹೆಚ್ಚಿಸುವ ವಿಶ್ವಾಸ ನನಗಿದೆ. ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಮಾತನಾಡಲು ನಾನು ಎದುರು ನೋಡುತ್ತಿದ್ದೇನೆ. ಎರಡು ದೇಶದ ಜನರ ಉಜ್ವಲ ಸಮೃದ್ಧ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳಲು ಒಟ್ಟಾಗಿ ಕೆಲಸ ಮಾಡುತ್ತೇವೆ. ಹೀಗೆ ಪ್ರಧಾನಿ ಮೋದಿ ಟ್ರಂಪ್ ಸಾಹೇಬ್ರಿಗೆ ಸಂದೇಶ ಕಳಿಸಿದ್ದಾರೆ. ಆದರೆ ಪ್ರಧಾನಿ ಮೋದಿ ಸಂದೇಶ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಟ್ರಂಪ್ ಮತ್ತೆ ಡಬಲ್ ಗೇಮ್ ಆಟ ಶುರು ಮಾಡಿದ್ದಾರೆ. ಯುರೋಪಿಯನ್ ಒಕ್ಕೂಟವು ಭಾರತ ಮತ್ತು ಚೀನಾದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ 100% ಸುಂಕ ಹಾಕಬೇಕು ಅಂತ ನರಿಬುದ್ಧಿ ತೋರಿಸಿದ್ದಾರೆ. ರಷ್ಯಾದಿಂದ ಈ ಎರಡೂ ದೇಶ ತೈಲ ಖರೀದಿಸ್ತಾ ಇರೋದ್ರಿಂದ ಉಕ್ರೇನ್ ಯುದ್ಧ ನಡೀತಾ ಇದೆ ಅಂತಾನೂ ಯುರೋಪಿಯನ್ ಒಕ್ಕೂಟಗಳಿಗೆ ಬಿಟ್ಟಿ ಐಡಿಯಾ ಕೊಟ್ಟಿದ್ದಾರೆ. ಇದು ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.